ನೋಡಿ ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂದರೆ ನೋಡಿ ಇದೆ, ನೇಚರ್ನ ಎಂಜಾಯ್ ಮಾಡಬೇಕು ಅಂತಲೇ ನೋಡಿ ನಾವು ಈ ಥರ ಕಾನ್ಸೆಪ್ಟ್ ಮಾಡ್ಕೊಂಡಿರೋದು. ನೋಡಿ ಮಳೆ, ಗಾಳಿ, ಬೆಳಕು ಎಲ್ಲ ನಮ್ಮ ಮನೆಯಲ್ಲೇ ಇರಬೇಕು ಅನ್ನೋ ಲೆಕ್ಕದಲ್ಲಿ ಅಂತ ಮಾಡಿದ್ದೀವಿ. ನೋಡಿ ನೋಡಿ ಮಳೆಯಲ್ಲಿ ತೊಟ್ಟಿ ಮನೆ ಕಾನ್ಸೆಪ್ಟ್ ಮಾಡಿದ್ದಾರೆ. ಚೆಟಿನಾಡ್ ಹೌಸ್. ಚೆಟಿನಾಡ್ ಹೌಸ್ ನೋಡಿ ಇದು ಕಂಬ ಎಲ್ಲ ಇಟ್ಟಿದ್ದೀವಿ. ಇದು ಈಚೆಗಡೆಗೆ ಒಂದು 4 ಕಂಬ ಇದು ಮಾಡಿದ್ದೀರಾ? ಹೌದು. ಚಿಕ್ಕದಾಗಿ ಏನೋ ಒಂದು ಫಂಕ್ಷನ್ ಮಾಡೋದಕ್ಕೂ ನಮ್ಮ ಜಾಗ ಬೇಕಾಗುತ್ತೆ. ಹೌದು, ಫ್ಯೂಚರಲ್ಲಿ ಹೌದೌದು. ಎಲ್ಲರೂ ಬಂದರೆ ಇದು ಜಾಸ್ತಿ ಇಷ್ಟಪಡ್ತಾರೆ. ಇದರಲ್ಲೇನೆ ನಾವು ಹಸು ಇಟ್ಟಿದ್ದು ಮಾಸ್ಟರ್ ಬೆಡ್ರೂಮ್. ಸರ್, ಉಯ್ಯಾಲೆಯಲ್ಲಿ ಕೂತಿದ್ದೀವಿ. ಕಾನ್ಸೆಪ್ಟ್ ಚೆನ್ನಾಗಿದೆ. ಉಯ್ಯಾಲೆ ಏನು ಅಂದರೆ ನಮ್ಮ ತಾಯಿ ಯಾವಾಗಲೂ ಹೇಳೋರು, ಮನೆ ಕಟ್ಟಿದ್ರೆ ಒಂದು ಉಯ್ಯಾಲೆ ಇಡಬೇಕು ಅಂತ. ಸರ್, ನಿಮ್ಮ ಮನೆಯಲ್ಲಿ ನಾನು ಗ್ರೌಂಡ್ ಫ್ಲೋರ್ ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇನ್ನೊಂದು ನಿಮಗೆ ಸ್ಪೆಷಲ್ ಆಗಿ ಒಂದು ತೋರಿಸ್ತಾ ಇದ್ದೀವಿ. ಸೊ ನನಗೆ ಬ್ಯಾಂಗ್ಳೂರಲ್ಲಿ ಈ ಥರ ಮನೆ ಇರೋ ಡೌಟು ಅನಿಸುತ್ತೆ. ಸೊ ಏನಕ್ಕೆ ಅಂದರೆ ತೊಟ್ಟಿ ಮನೆ ಕಾನ್ಸೆಪ್ಟ್ ಮಾಡಿದ್ದಾರೆ, ಬಟ್ ಯಾರೂ ಮಾಡಿಲ್ಲ, ಬಟ್ ಇವ್ರು ಮಾಡಿದ್ದಾರೆ. ಸರ್, ಏನು ಸರ್ ಇದು ಕಾನ್ಸೆಪ್ಟ್ ತೊಟ್ಟಿ ಮನೆ? ಇದು ತೊಟ್ಟಿ ಮನೆ ಅಂತ ಏನಲ್ಲ, ಇದು ಚೆಟಿನಾಡ್ ಹೌಸ್. ಚೆಟಿನಾಡ್ ಹೌಸ್. ಚೆಟಿನಾಡ್ ಹೌಸ್ ಥರ ಅಂತ. ನೋಡಿ ಇದು ಕಂಬ ಎಲ್ಲ ಇಟ್ಟಿದ್ದೀವಿ. ಇದು ಈಚೆಗಡೆಗೆ ಒಂದು 4 ಕಂಬ ಇದು ಮಾಡಿದ್ದೀರಾ? ಹೌದು ಹೌದು. ಇದು ಮೇಲೆ ಹಂಚು ಹಾಕೊಂಡು ಬಿಟ್ಟಿದ್ದೀವಿ. ಇದು ನಮಗೆ ಡೈನಿಂಗ್ ಹಿಂಗೆ ಊಟ ಮಾಡೋದಕ್ಕೆ. ಓಕೆ. ಮತ್ತು ಇದೆಲ್ಲ ಯೂಸ್ ಮಾಡ್ಕೊಳೋದಕ್ಕೆ ಅಂತ ಇದು ಹೆಂಚಾಕಿ ಮುಂದೆ ಬಿಟ್ಕೊಂಡಿದ್ದೀವಿ ನಾವು. ಸರ್, ಆಮೇಲೆ ಒಂಥರ ಅಂದರೆ ಈ ಥರ ಜಾಗ ನಾನು ನೋಡಿಲ್ಲ ಬೆಂಗಳೂರಲ್ಲಿ. ಬೆಂಗಳೂರಲ್ಲಾಗಲಿ ಸರಿ, ಹಳ್ಳಿಲಾಗಲಿ ಸರಿ, ನಿಯರ್ ಬೈ ಸಿಟಿ ಹತ್ರ ಈ ಥರ ಜಾಗ ತುಂಬ ರೇರು. ಸೊ ನೀವು ತುಂಬ ಒಂದು ಅರ್ಧ ಮನೆ ಕಟ್ಟಿದ್ದೀರಾ, ಅರ್ಧ ಖಾಲಿ ಜಾಗ ಬಿಟ್ಕೊಂಡಿದ್ದೀರಾ. ಇದೆಲ್ಲ ಏನು ಸರ್, ಯಾವ ಥರ ಐಡಿಯಾ ಮಾಡಿದ್ರಿ ನೀವು? ಇದು ಯಾಕೆ ಅಂದರೆ ನೋಡಿ, ಇದೊಂದು ಜಾಗ ನಾವು ಈಚೆ ಬಿಟ್ಕೊಂಡೆ ಮಕ್ಕಳಿಗೆ ಆಟ ಆಡೋದಕ್ಕೆ, ಇಲ್ಲ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಒಳಗಡೆನೆ ಅವ್ರು ಆಟ ಆಡ್ಕೊಳೋದಕ್ಕೆ, ಚಿಕ್ಕದಾಗಿ ಏನೋ ಒಂದು ಫಂಕ್ಷನ್ ಮಾಡೋದಕ್ಕೂ ನಮ್ಮ ಜಾಗ ಬೇಕಾಗುತ್ತೆ. ಫ್ಯೂಚರಲ್ಲಿ ಎಲ್ಲ ಲೇಔಟ್ ಅಲ್ಲಿ ಮನೆ ಆಗೋಯ್ತು ಅಂದ್ರೆ ಜಾಗನೇ ಇರೋದಿಲ್ಲ. ಸೊ ಹಾಗಾಗಿ ಈ ಜಾಗ ಹಂಗೆ ಬಿಟ್ಬಿಟ್ಟಿದೆ. ನೀವು ಈ ತರ ಮಾಡಬೇಕು ಅಂತಾನೆ 2 ಸೈಡ್ ತಗೊಂಡ್ರಿ. ಸೊ 30 ಇದು ಆಲ್ಮೋಸ್ಟ್ 30-40 ಬರುತ್ತೆ ಖಾಲಿ ಜಾಗ. 30-40 ಮನೆ ಬರುತ್ತೆ. ಓಕೆ. ಸೊ ಮಳೆ ಬಂದಾಗ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಹೌದು. ಮಳೆ ಬಂದಾಗ ರಾತ್ರಿ ಹೊತ್ತು ಮಲ್ಗೋಕೆ ಈ ತರ ಸೆಕೆ ಆಗಲ್ಲ ಬಿಡಿ. ಸೆಕೆ ಅದು ಟೈಲ್ಸ್ ಅಲ್ಲಿ ಏನು ಗೊತ್ತಾಗಲ್ಲ, ಬಟ್ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ. ಮಕ್ಕಳಾಗ್ಲಿ ಇಲ್ಲ ನಿಮ್ಮ ಮನೆ ಗೆಸ್ಟ್ ಆಗ್ಲಿ ಯಾರಾದ್ರೂ ಬಂದವರು ಅವರೆಲ್ಲ ಎಂಜಾಯ್ ಮಾಡ್ತಾರೆ. ಬಂದ್ರೆ ಇದು ಜಾಸ್ತಿ ಇಷ್ಟಪಡ್ತಾರೆ, ಈ ಜಾಗ ಚೆನ್ನಾಗಿದೆ ಅಂದ್ಬಿಟ್ಟು. ಆಮೇಲೆ ಈ ಟೈಲ್ಸ್ ಅಷ್ಟೇನೆ, ಈ ಟೈಲ್ಸ್ ಬೇರೆ ಕಡೆನಾ ಇಲ್ಲ ಇದು? ಇಲ್ಲ ಇದು ಇಲ್ಲೇ ತಗೊಂಡಿರೋದು. ಬಟ್ ಏನು ನಮ್ಮ ಇದಕ್ಕೆ ಮ್ಯಾಚ್ ಆಗೋ ತರ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಈ ತರ ಟೈಲ್ಸ್ ಹಾಕಿದೀವಿ. ಓಕೆ. ಆಮೇಲೆ ತಿರ್ಗಾ ಇಲ್ಲೊಂದು ಡೋರ್ ಇಟ್ಕೊಂಡಿದ್ದೀರಾ, ಆಮೇಲೆ ಮೈನ್ ಡೋರ್ ಬಿಟ್ಟಿದ್ದೀರಾ. ಇದೇನಿಗೆ ಡೋರ್ ಇಟ್ಟಿರೋದು? ಇದು ಈ ಕಡೆಯಿಂದ ಹೊರಗಡೆ ಹೋಗೋದಕ್ಕೆ. ಸೊ ಹಾಗಾಗಿ ಈ ಕಡೆ ಸೈಡ್ ಬಿಟ್ಟಿದ್ದೀವಿ. ಸೊ ಆಮೇಲೆ ತಿರ್ಗಾ ಸರ್ವೆಂಟ್ ರೂಮ್ ಇದು ಮಾಡಿದ್ದಾರೆ, ಕೆಲಸದವರೆಲ್ಲ ಇದು ಅವ್ರು ಇರೋದಕ್ಕೆ ಅಂತ ಒಂದು ಅವ್ರಿಗಂತೂ. ಆಮೇಲೆ ನೀವು ತಿರ್ಗಾ ಒಂದು ಹಸು ಸಾಕಿದ್ರಿ ಒಂದು 2 ಇಯರ್ಸ್ ನಾನು ವಿಸಿಟ್ ಮಾಡಿದ್ದೆ. ಕರೆಕ್ಟ್. ಸೊ ಹಸು ಏನ್ ಮಾಡಿದ್ರಿ, ಏನ್ ಅದು? ಇಲ್ಲ ಅದು ನೋಡಿ ಇದು ಇದರಲ್ಲೇನೆ ನಾವು ಹಸು ಇಟ್ಟಿದ್ದು. ಸೊ ಆಮೇಲೆ ಏನಾಯ್ತು, ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಯ್ತು ಇಲ್ಲಿ ಇದ್ರೊಳಗಡೆ ಎಲ್ಲ ಲೇಔಟ್ ಅಲ್ಲೆಲ್ಲ ಮನೆ ಆದ್ಮೇಲೆ. ಸೊ ಹಾಗಾಗಿ ಅದನ್ನ ಮತ್ತೆ ಅವರು ಕೊಟ್ಬಿಟ್ವಿ ಅದನ್ನ. ಹೌದೌದು. ಇಲ್ಲ ಪಕ್ಕದ ದೇವಸ್ಥಾನದಲ್ಲೇ ಕೊಟ್ಟಿದ್ದೀವಿ, ಡೊನೇಟ್ ಮಾಡಿದ್ವಿ. ಹೌದು. ಇದೇನು ಇದು ಮಾಡ್ಲಿಲ್ಲ? ಇಲ್ಲ ದೇವಸ್ಥಾನ 1.5-2 ತಗೊಂಡ್ಬಂದ್ರಿ ಅಂತ ಅನ್ಕೊಂಡಿದ್ದೆ. ಹೌದು. ಮಾಸ್ಟರ್ ಬೆಡ್ರೂಮ್. ಬನ್ನಿ. ಇದು ಬಂದ್ಬಿಟ್ಟು ನಾವೇನು ಯೂಸ್ ಮಾಡಲ್ಲ, ಜಸ್ಟ್ ಮಂಚ ಹಾಕಿದ್ದೀವಿ ಅಷ್ಟೇ ಇಲ್ಲಿ. ಯಾಕಂದರೆ ಇದು ದೇವ್ರ ಮನೆ ಪಕ್ಕ ಇರೋದ್ರಿಂದ ನಾವಿಲ್ಲಿ ಮಲ್ಕೊಳೋದೆಲ್ಲ ಏನಿಲ್ಲ. ನಮ್ಮ ಮಿಸಸ್ ಏನಾದ್ರೂ ಅವ್ರದ್ದು ಕೆಲಸ ಇತ್ತು ಅಂತ ಹೇಳಿದ್ರೆ ಲ್ಯಾಪ್ಟಾಪಲ್ಲಿ ಕೆಲಸ ಅದು ಮಾಡ್ತೀವಿ. ಅದರ್ವೈಸ್ ನೋಡಿ ಇದ್ರ ಒಳಗಡೆ ಒಂದು ದೇವ್ರು ಇಟ್ಟಿದ್ದೀವಿ ನಾವು. ಇಲ್ಲ ಸುಮ್ಮನೆ ಕುತ್ಕೊಳ್ತಾರೆ, ರಿಲ್ಯಾಕ್ಸ್ ಮಾಡ್ಬೋದು ಅಷ್ಟೇ. ಬಟ್ ಇಲ್ಲಿ ಮಲ್ಕೊಳೋದಾಗ್ಬೋದು. ಹೌದು. ಆ್ಯಕ್ಚುಲಿ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಮಾಡಿದ್ದೀವಿ. ಸ್ಟಾರ್ಟಿಂಗಲ್ಲಿ ಮಾಡಿದ್ವಿ, ಮತ್ತೆ ನಾವು ತಿರ್ಗಿ ಅದನ್ನು ಯೂಸ್ ಮಾಡೋದಿಲ್ಲ. ಹೌದು, ಹಿಂದೆನೇ ಬಂದಿದೆ ಕಾರಣಕ್ಕೋಸ್ಕರ ಅಂತ. ಹಿಂದೆ ಏನು ಬಂದಿಲ್ಲ, ಅದ್ರ ಹಿಂದೆ ಒಂದು ನಮಗೆ ಇದಿದೆ. ಅದ್ರ ಹಿಂದೆಗಡೆ ಸ್ಟೋರ್ ರೂಮ್ ಇದೆ. ಸ್ಟೋರ್ ರೂಮ್ ಆದಮೇಲೆ ಕಿಚನ್ ಇದೆ, ಬಟ್ ಸ್ಟಿಲ್ ಯೂಸ್ ಮಾಡೋದಿಲ್ಲ. ಹಾಗಾಗಿ ಹಂಗೇನೆ ನಮ್ಗೆ ಈಚೆಗಡೆ ಒಂದು ಕಿಚನ್ ಇದೆ. ಸರ್, ಉಯ್ಯಾಲೆಯಲ್ಲಿ ಕೂತಿದ್ದೀವಿ. ಕಾನ್ಸೆಪ್ಟ್ ಚೆನ್ನಾಗಿದೆ. ಹೌದು. ಸೊ ಯಾವಾಗ ತಗೊಂಬಂದ್ರಿ, ಯಾವಾಗ ಮಾಡಿಸಿದ್ರಿ? ಇದು ಉಯ್ಯಾಲೆ ಅನ್ನೋದಕ್ಕಿಂತ ಸ್ಟ್ರೆಂತ್ ಹೆಂಗಿದೆ ಅಂದರೆ
ಇನ್ನೊಂದು 4 ಜನ ಕೂತ್ಕೊಂಡು ಬಿದೋಗಲ್ಲ ಆ ಥರ ಇದೆ. ಹೌದು ಹೌದು, ಅದನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಬೇಕು ಅಂತಾನೆ. ಓಕೆ. ಯಾಕಂದರೆ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರಲ್ವಾ. ಸೊ ಹಾಗೆ ಉಯ್ಯಾಲೆ ಏನು ಅಂದರೆ, ನಮ್ಮ ತಾಯಿ ಯಾವಾಗಲೂ ಹೇಳೋರು ಮನೆ ಕಟ್ಟಿದ್ರೆ ಒಂದು ಉಯ್ಯಾಲೆ ಇಡಬೇಕು ಅಂತ. ಓಕೆ. ಓಕೆ. ಸೊ ಅವರು ನಮ್ಮ ಮನೆ ಕಟ್ಟೋಷ್ಟೊತ್ತಿಗೆ ಅವ್ರು ಇರಲಿಲ್ಲ. ಸೊ ಹಾಗಾಗಿ ಅವ್ರ ಹೆಸರಲ್ಲಿ ಉಯ್ಯಾಲೆ ಮಾಡಿ ಫಸ್ಟ್ ಈ ಉಯ್ಯಾಲೆ ಮೇಲೆ ನಮ್ಮ ತಾಯಿದು ಫೋಟೋ ಇಟ್ಬಿಟ್ಟು 4 ಸತಿ ತೂಗ್ಬಿಟ್ಟು. ಈ ಮನೆ ಕಟ್ಟೋ ಟೈಮ್ವರೆಗೂ ಇದ್ರ? ಇಲ್ಲ 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 ಇಲ್ಲ, ಅದಕ್ಕೆ ಮುಂಚೆನೇ ಅವರು ಹೋಗ್ಬಿಟ್ಟಿದ್ರು. ಸೊ ಉಯ್ಯಾಲೆ ಇರಲೇಬೇಕು ಅಂತ. ಹೌದು, ನಮ್ಮ ಅಮ್ಮ ಡ್ರೀಮ್. ಕರೆಕ್ಟ್. ಅವ್ರು ಯಾವಾಗಲೂ ಹೇಳೋರು ಮನೆ ಕಟ್ಟಿದ್ರೆ ಒಂದು ಉಯ್ಯಾಲೆ ಇರಬೇಕು ಮನೆಯಲ್ಲಿ ಅಂತ. ಅವ್ರ ನೆನಪಿಗೋಸ್ಕರ ಈ ಉಯ್ಯಾಲೆ ಮಾಡಿಸಿಟ್ಟಿದ್ದೀವಿ. ಎಲ್ಲಿಂದ ತಗೊಂಬಂದ್ರೆ ಏನು ಇದ್ರ? ಇದು ಅವ್ರನ್ನ ಆರ್ಟಿಸ್ಟ್ ನಾನು ಮಾಡಿಸಿದ್ನಲ್ಲ, ಈ ಪೇರು ಮಾಡೋರು, ಸೊ ಅವ್ರ ಹತ್ರನೇ ಮಾಡಿ ಎಲ್ಲ ಅವರೇ. ಹೌದು ಹೌದು ಹೌದು. ತುಂಬ ಸ್ಟ್ರೆಂತ್ ಆಗಿದೆ. ಬಟ್ ಏನಂದ್ರೆ ಹೋಗ್ತಾ ಇದ್ರು ಬಟ್ ಹಂಗೆ ಗಟ್ಟಿಯಾಗಿದೆ. ಹೌದು ನೋಡಿ, ಇದಾಗಲ್ಲ, ಜಾಸ್ತಿ ಶೇಕ್ ಆಗಲ್ಲ. ಕೂತಿದ್ರೆ ಹಂಗೆ ಫೀಲ್ ಆಗಿ ಕೂತಿರ್ತೀವಿ. ಸೋಫಾದಲ್ಲಿ ಕೂತ ತರ ಫೀಲ್ ಇದೆ. ನೋಡಿ ಇದೆಲ್ಲ ಹಿತ್ತಾಳಿನೇ. ಇದೆಲ್ಲ ಹಿತ್ತಾಳೆ ಎಲ್ಲ ಮಾಡ್ತಿರೋದು. ಸರ್ ನಿಮ್ಮ ಮನೆಯಲ್ಲಿ ನಾನು ಗ್ರೌಂಡ್ ಫ್ಲೋರ್ ಎಲ್ಲೂ ಟಿವಿ ನೋಡ್ತಾ ಇಲ್ಲ, ಏನು ಸರ್ ಇದು? ಗ್ರೌಂಡ್ ಫ್ಲೋರಲ್ಲಿ ಟಿವಿ ಇಲ್ಲ. ಓಕೆ. ನಾವು ಟಿವಿ ಮೇಲೆ ಇಟ್ಟಿದ್ದೀವಿ, ಫಸ್ಟ್ ಫ್ಲೋರಲ್ಲಿ ಇಟ್ಟಿದ್ದೀವಿ. ಯಾರು ಗ್ರೌಂಡ್ ಫ್ಲೋರ್ ಬೇಡವೇ ಬೇಡ? ಬೇಡ ಬೇಡ ಬೇಡ. ಯಾಕಂದರೆ ಇವಾಗ ಟಿವಿ ಆನ್ ಮಾಡಿರ್ತಾರೆ, ಮಕ್ಕಳು ಬಂದರೆ, ಯಾರೋ ಗೆಸ್ಟ್ ಬಂದಿರ್ತಾರೆ, ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ. ಓಕೆ. ಸೊ ಗ್ರೌಂಡ್ ಫ್ಲೋರು ಅಟ್ಮಾಸ್ಫಿಯರ್ ಹೌದು, ನ್ಯಾಚುರಲ್ ಆಗಿರ್ಬೇಕು. ಹೌದು ಹೌದು, ಇಲ್ಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ಹಾಗಾಗಿ ಫಸ್ಟ್ ಫ್ಲೋರಲ್ಲಿ ಇಟ್ಟಿದ್ದೀವಿ ಟಿವಿ. ಫಸ್ಟ್ ಫ್ಲೋರ್ ನೋಡೋಣ ಬನ್ನಿ. ನೋಡಿ ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂದರೆ ನೋಡಿ ಇದೆ. ಓಕೆ. ನೋಡಿ ಮಳೆ ಬಂದರೆ ಮನೆ ಒಳಗಡೆ ಬಂದಂಗೆ ಆಗುತ್ತೆ. ಓಕೆ, ನಾವು ನೇಚರ್ ಜೊತೆನೇ ಇದ್ದೀವಿ. ಸೊ ಹಾಗಾಗಿ ನೋಡಿ ಮಳೆ ಬಂದಿರೋದೆಲ್ಲ ಇಲ್ಲಿ ಒಳಗಡೆ. ನೇಚರ್ನ ಎಂಜಾಯ್ ಮಾಡಬೇಕು ಅಂತಲೇ ನೋಡಿ ನಾವು ಈ ಥರ ಕಾನ್ಸೆಪ್ಟ್ ಮಾಡ್ಕೊಂಡಿರೋದು. ನೋಡಿ ಮಳೆ, ಗಾಳಿ, ಬೆಳಕು ಎಲ್ಲ ನಮ್ಮ ಮನೆಯಲ್ಲೇ ಇರಬೇಕು ಅನ್ನೋ ಲೆಕ್ಕದಲ್ಲಿ ಅಂತ ಮಾಡಿದ್ದೀವಿ. ನೋಡಿ ನೋಡಿ ಮಳೆ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಬನ್ನಿ, ನಮ್ಮನೆ ಫಸ್ಟ್ ಫ್ಲೋರ್. ನಮ್ಮ ಮಕ್ಕಳಿಗೆ ಟಿ ವಿ ನೋಡೋದಕ್ಕೆ, ಅವ್ರಿಗೇನ ಆಟ ಆಡೋದಕ್ಕೆ ಅಂದ್ಬಿಟ್ಟು ಅಂತ ಇದೊಂದು ಜಾಗ ಮಾಡಿ ಇಟ್ಕೊಂಡಿದ್ದೀವಿ. ಸರ್ ಇದು ಬಂದ್ಬಿಟ್ಟು 14x25 ಇದೆ. ಈ ಅಗಲ 14 ಇದೆ. ಓಕೆ, ಲೆಂತ್ 25 ಇದೆ. ಮೇಲೆಲ್ಲ ಹೆಂಚೆ, ಎಲ್ಲ ಹೆಂಚಿನೇ ಇದು. ನೋಡಿ ಇಲ್ಲಿ ಒಂದು ಜೂಮರ್ಗೆ ಪ್ಲ್ಯಾನ್ ಮಾಡಿದ್ದೀವಿ ನಾವು. ಇಲ್ಲೊಂದು ಜೂಮರ್ ಬರಬೇಕು, ಅದೊಂದು ಬಂದರೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಹೌದು, ಕಲರ್ ಕಾಂಬಿನೇಷನ್ ಅಷ್ಟೇ. ಕೆಳಗಡೆ ರೆಡ್ ಇದೆ, ಕಿಚನಲ್ಲಿ ಬಂದ್ಬಿಟ್ಟು ಗ್ರೀನ್ ಇದೆ, ಇದು ಬಂದ್ಬಿಟ್ಟು ಒಂಥರ ಲೈಟ್ ಬ್ಲೂ. ಇದು ನೋಡಿ ಡಿಸೈನೆಲ್ಲ ನಾನೇ ಸೆಲೆಕ್ಟ್ ಮಾಡಿರೋದು. ಇದರ ಡ್ರಾಯಿಂಗ್ ಮಾಡಿ ನನಗೆ ಈ ಥರ ಡಿಸೈನೇ ಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡಿದ ಮೇಲೆ ಅವರು ಆ ಫ್ರೇಮ್ ರೆಡಿ ಮಾಡಿ ಮತ್ತು ನನಗೆ ಈ ಥರ ಮಾಡಿಕೊಟ್ರು. ನೋಡಿ ನಮಗೆ ಫಸ್ಟ್ ಫ್ಲೋರಲ್ಲಿ ಇದೆರಡು ವಿಂಡೋ ಮಧ್ಯ ಬಂದ್ಬಿಟ್ಟು ಒಂದು ಕೃಷ್ಣ ಫೋಟೋ ಹಾಕಬೇಕು ಅಂತ ಅಂದ್ಕೊಂಡೆ. ನೋಡಿ ಇದು ದರ್ಬಾರ್ ಕೃಷ್ಣ ಇದು. ಸೊ ಹಾಗಾಗಿ ಇದು ಸೇಮ್ ಇದು ಕೂಡ ನಾನು ತಂಜಾವೂರಲ್ಲೇ ಮಾಡಿಸ್ಕೊಂಡು ತೊಗೊಂಬಂದಿದ್ದು. ಎಲ್ಲ ಅಲ್ಲಿಂದ ರೆಡಿ ಮಾಡಿ ತೊಗೊಂಡು ಬಂದು ಇಲ್ಲಿ ನಾವು ಅದನ್ನು ಇಲ್ಲಿ ಫಿಕ್ಸ್ ಮಾಡಿಸಿಟ್ಟಿದ್ದೀವಿ. ಫೋಟೋ ಎಲ್ಲ ಒಂದೇ ಟೈಮ್ ಮಾಡಿಸಿದ್ರೆ ಸಪ್ರೇಟಾಗಿ? ಇಲ್ಲ ಇಲ್ಲ, ನಾನು ಇದು ಕನ್ಸ್ಟ್ರಕ್ಟ್ ಮಾಡೋವಾಗಲೇ ನಾನು ಅಂದ್ಕೊಂಡೆ ಇಲ್ಲೊಂದು ಫೋಟೋ ಹಾಕಬೇಕು ಅಂತ. ಸೊ ಹಾಗಾಗಿ ಇದನ್ನು ರೆಡಿ ಮಾಡಿಸಿರೋದು. ಇದನ್ನು ಅದು ಒಂಥರ ಹವೇಲಿಯಲ್ಲಿರುತ್ತೆ ನೋಡಿ, ಆ ಲೆಕ್ಕದಲ್ಲಿ ಅಂತ ತಗೊಂಡಿದ್ದು ಅದನ್ನು. ಸೊ ಇಲ್ಲೊಂದು ಅಲ್ಲೊಂದು ಎಂಟ್ರೆನ್ಸಲ್ಲಿ. ಹೌದು ಸರ್, ಹೌದು ಹೌದು. ಆ ವಾಲ್ಪೇಪರ್ ಕೂಡ ಒಂಥರ ಆ್ಯಂಟಿಕ್ ಥರ ಸೆಲೆಕ್ಟ್ ಮಾಡಿ ಅದಕ್ಕೆ ಹಾಕ್ಸಿದ್ವಿ. ಅದು ಬ್ಯಾಕ್ಗ್ರೌಂಡು ಎಲ್ಲಿ ಇಲ್ಲ, ಅದು ಈ ಕಡೆ ಸೈಡಿಗೆ ನಮಗೆ ಕಿಟಕಿ ಬೇಕಲ್ವಾ, ವೆಂಟಿಲೇಷನ್ ಬೇಕೇ ಬೇಕು. ಸೊ ಹಾಗೆಲ್ಲ ಬೆಳಕಿರೋದಿಲ್ಲ. ಸೊ ಹಂಗಾಗಿ ಇದೆರಡು ಕಿಟಕಿ ಇಟ್ವಿ. ಈ ಮಧ್ಯದಲ್ಲಿ ಖಾಲಿ ಇದೆಯಲ್ವಾ, ಇದೇನು ಮಾಡೋದು ಅಂತ ಸರಿ ಈ ಜಾಗದಲ್ಲಿ ಈ ಕೃಷ್ಣದು ಫೋಟೋ ಒಂದು ಹಾಕಿದರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಮಾಡಿಸಿ ತೊಗೊಂಬಂದು ಇದಕ್ಕೆ ಹಾಕಿದ್ದೆ. ಇಲ್ಲಿಗೆ ನಮ್ಮನೆ ಫಸ್ಟ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್. ನೋಡಿ ಇದು ಅಟ್ಯಾಚ್ ಬಾತ್ರೂಮ್ ಇದೆ ಇದಕ್ಕೆ, ಮತ್ತು ಇಲ್ಲೊಂದು ಬಾಲ್ಕನಿ ಕೊಟ್ಟಿದ್ದೀವಿ. ಇಲ್ಲಿಂದ ವ್ಯೂ ನಿಮಗೆ ಕಾಣುತ್ತೆ ನೋಡಿ, ಅಲ್ಲಿ ಟೆಂಪಲ್ ಇದೆ ನೋಡಿ ಹೊರಗಡೆ.
ಎಲ್ಲ ನೋಡಿ ಅಲ್ಲಿ ಲೇಕ್ ಕಾಣಿಸ್ತಾ ಇದೆ ನಿಮಗೆ, ನಮ್ಗೆ ಹತ್ರ ಇದೆ ನೋಡಿ, ಲೇಕ್ ಇದೆ ಅಲ್ಲಿ. ಓಕೆ, ದೇವಸ್ಥಾನ ಆರ್ಚ್ ಇದೆ ನೋಡಿ ಇಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ದೇವಸ್ಥಾನ ನೋಡೋದಕ್ಕೂ ಇಲ್ಲಿ ನಮಗೆ ಪ್ರಾವಿಷನ್ ಇದೆ. ಸೊ ಹಂಗಾಗಿ ಇದೊಂದು ಅಟ್ಯಾಚ್ ಬಾತ್ರೂಮ್ ಇದೆ ಇದ್ರೊಳಗಡೆ. ಇದು ಆಪೋಸಿಟ್ ಇನ್ನೊಂದು ಬೆಡ್ರೂಮ್ ಇದೆ. ಇದೇನು ಯೂಸ್ ಮಾಡ್ತಾರೆ ಅಂದರೆ ಮಕ್ಕಳಿಗೆ ಅವ್ರು ಕೂತ್ಕೊಂಡು ಹೋಮ್ವರ್ಕ್ ಮಾಡೋದಕ್ಕೆ ಅಂತ ಮಂಚ ಹಾಕಿದ್ದೀವಿ ಅಷ್ಟೇ. ಬೆಡ್ ಅದ್ರ ಮೇಲೆ ಬೆಡ್ಡೇನು ಹಾಕಿಲ್ಲ, ಅವ್ರು ಹೋಮ್ವರ್ಕನ್ನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಅಗೇನ್ ಸೇಮ್ ಇದೊಂದು ಹೊರಗಡೆಗೆ. ಬನ್ನಿ ನೋಡಿ, ಇದು ಬಂದ್ಬಿಟ್ಟು ಇದು ದಸರಾಲೆಲ್ಲ ಹಾಕಿರ್ತಾರೆ, ಆನೆಗಳಿಗೆ ಹಾಕಿರ್ತಾರೆ ನೋಡಿ. ಸೊ ಹಾಗಾಗಿ ಇದು ಕೇರಳದಿಂದ ತರಿಸ್ಕೊಂಡಿದ್ದೀವಿ ಇದನ್ನು. ಸೊ ಇದನ್ನು ಅಲ್ಲಿ ಪೂಜೆ ಮಾಡ್ತಾರೆ ಇದನ್ನು ಆ್ಯಕ್ಚುಲಿ. ಸೊ ನಾವು ಇದನ್ನು ಈ ಎಂಟ್ರೆನ್ಸಲ್ಲಿ ಇದನ್ನು ಹಾಕಿದ್ದೇವೆ. ಬನ್ನಿ ಹಾಗೆ. ಇದೆ ನಮ್ಮದು ಲಾಸ್ಟ್ ಫ್ಲೋರ್. ಲಾಸ್ಟ್ ಫ್ಲೋರಲ್ಲಿ ಇಲ್ಲಿ ಇದು ಗೆಸ್ಟ್ಗೆ ಅಂತ ಹೇಳಿಬಿಟ್ಟು ಅಂತ, ಯಾರನ್ನ ಗೆಸ್ಟ್ ಬಂದರೆ ಅವ್ರಿಗೆ ಈಚೆ ಕೂತ್ಕೊಳೋದಕ್ಕೆ ಇಲ್ಲಿ ಒಂದು ಸಿಟ್ಔಟ್ ಥರ ಮಾಡ್ಕೊಂಡಿದ್ದೀವಿ. ಪ್ಲಸ್ ರೂಮ್ ಇದೆ. ಸರ್ ಇದು ಗೆಸ್ಟ್ ರೂಮ್. ಇದು ಗೆಸ್ಟ್ಗೆ ಯಾರನ್ನ ಬಂದರೆ ಅವ್ರಿಗೆ ಅಂತ ಹೇಳ್ಬಿಟ್ಟದು. ಇದಕ್ಕೆ ಒಂದು ಅಟ್ಯಾಚ್ ಇದೆ. ಅದೊಂದು ವಾರ್ಡ್ರೋಬ್ ಇದೆ, ಅದು ಡ್ರೆಸ್ಸಸ್ ಎಲ್ಲ ಇಟ್ಕೊಳೋದಕ್ಕೆ ಅಟ್ಯಾಚ್. ಇಲ್ಲಿಂದ ನೋಡಿ ವ್ಯೂ ಕೂಡ ಇದೆ, ಕಿಟಕಿಯಿಂದ ನೋಡ್ಬೋದು ಹೊರಗಡೆ. ಸದ್ಯಕ್ಕೆ ಎಲ್ಲ ಖಾಲಿ ಇದೆ ಇವಾಗ. ನಮ್ಮ ಸುತ್ತಮುತ್ತ ನೋಡಿ ರಾಗಿ ಎಲ್ಲ ಹಾಕಿದ್ದಾರೆ, ಇಲ್ಲಿ ಗ್ರೀನಾಗಿ ಕಾಣಿಸ್ತಾ ಇದೆ. ಇನ್ನೊಂದು 3-4 ಇಯರ್ಸ್ ಹೀಗೆ ನೇಚರ್ ಜೊತೆ ಇರ್ತೀವಿ. ಆಮೇಲೆ ಮನೆಯೆಲ್ಲ ಆಗೋದ್ರೆ ಏನು ಮಾಡೋದಕ್ಕೆ ಬರಲ್ಲ, ಸೇಮ್ ಸಿಟಿ ಥರನೇ ಆಗೋಗುತ್ತೆ. ನೋಡಿ ಇದು 3rd ಫ್ಲೋರ್. ಇದು ಬಂದ್ಬಿಟ್ಟು ಒಂದು ಸ್ಟೋರ್ ರೂಮ್ ಥರ ಮೇಲೆ ಮಾಡ್ಕೊಂಡಿದ್ದೀವಿ. ಇದರೊಳಗಡೆ ಏನಾದ್ರೂ ಹಾಕ್ಕೊಳೋದಕ್ಕೆ ನಮ್ಗೆ ಬೇಡದೇ ಇರೋದು ಏನಾದ್ರು ಇಟ್ಕೊಳೋದಕ್ಕೆ ಅಂತ ನೋಡಿ. ಇದೇ ಲಾಸ್ಟ್ ನೋಡಿ. ಇನ್ಮೇಲೆ ನೋಡಿದರೆ ನೀವೆಲ್ಲ ಬರೀ ನೇಚರ್ ಇರುತ್ತೆ ನಿಮಗೆ, ಆಯ್ತಾ. ನೋಡಿ ತೋಟ ನೋಡ್ಬೋದು ನೀವು. ಇಲ್ಲಿಂದ ಬನ್ನಿ, ನಿಮಗೆ ಕೆರೆ ತೋರಿಸ್ತೀನಿ ಬನ್ನಿ. ನಮ್ಮ ಮನೆ ಪಕ್ಕದಲ್ಲೇ ಇದೆ ಕೆರೆ ನೋಡಿ. ನಮ್ಮ ಕೆರೆ ಇದೆ ನೋಡಿ, ದೇವಸ್ಥಾನದ ಆರ್ಚ್ ಇದೆ. ಆಗಲೇ ನಿಮ್ಮ ಕೆಳಗಡೆ ಇದ್ದವಾಗ ನಾನು ಹೇಳಿದ್ನಲ್ವ, ನಮ್ಮದೊಂದು ಹಸು ದೇವಸ್ಥಾನ ಕೊಟ್ಟಿದ್ವಿ ಅಂತ. ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ, ಆರ್ಚ್ ಪಕ್ಕದಲ್ಲಿದೆ ನೋಡಿ, ವೈಟ್ ಕಲರ್ ಹಸು ನೋಡಿ. ಅದು ಅದರದ್ದು ಕರು ನೋಡಿ. ಯಾವ ಹಸು ಸರ್ ಅದು? ಅದು ಪುಂಗನೂರು ಹಸು ಅದು. ಓಕೆ, ಎಷ್ಟು ವರ್ಷ ಆಯ್ತು ಅದಕ್ಕೆ? ಅದು ಒಂದು 3 ಇಯರ್ಸ್ ಆಗಿರ್ಬೇಕು ಅದಕ್ಕೆ. ಓಕೆ, ಸೊ ನೀವು ಡೊನೇಟ್ ಮಾಡಿದ್ದೀರಾ? ಹೌದು, ದೇವಸ್ಥಾನದಲ್ಲಿ ಕೊಟ್ಟಿದ್ದೀವಿ ನಾವು ಅದನ್ನು. ಓಕೆ ನೋಡಿ, ಲೇಕ್ ಕೂಡ ಇದೆ ನೋಡಿ, ಹಿಂದೆಗಡೆನೇ ಇದೆ ನೋಡಿ ಕೆರೆ ನೋಡಿ. ನೋಡಿ ಇವಾಗ ಅಲ್ಲಿ ಕಾಲಿಟ್ಟಿದ್ದೀರಾ, ಕಾಲು ಒದ್ದೆ ಆಗಿದೆ ಅಲ್ವಾ. ನೀವು ಈ ಗ್ರಾನೈಟ್ ಮೇಲೆ ಕಾಲಿಟ್ಟರೆ ನಿಮಗೆ ಜಾರೋ ಚಾನ್ಸಸ್ ಇರುತ್ತೆ, ಆಯಿತಾ. ನೀವು ಈ ಟೈಲ್ಸ್ ಮೇಲೆ ಬನ್ನಿ, ನಿಂತ್ಕೊಳ್ಳಿ, 1 ನಿಮಿಷ ನಿಂತ್ಕೊಳ್ಳಿ, 1 ಸೆಕೆಂಡು ನೋಡಿ. ಕಾಲಲ್ಲಿ ನೀರೆಲ್ಲ ಎಳ್ಕೊಂಬಿಡುತ್ತೆ ಅದು. ಆ ಥರ ಅದು ನೋಡಿ. ಇವಾಗ ಕಾಲು ಫುಲ್ ಡ್ರೈ ಆಗೋಯ್ತಾ? ಆಗಲ್ಲ, ಅದಕ್ಕೇನೆ ನೀರು ಬಿದ್ರೇನು ಹೀರ್ಕೊಳುತ್ತೆ ಈ ಟೈಲ್ಸಲ್ಲಿ. ಬೇರೆ ವೈಟ್ರಿಫೈಡ್ ಆಗ್ಬೋದು, ಗ್ರಾನೈಟ್ ಆಗ್ಬೋದು, ಅದು ಜಾರ್ ಬಿಡುತ್ತೆ. ಅದಕ್ಕೇನೆ ಇದು ಸ್ಪೆಷಲ್ ಅಂತ ಹೇಳೋದು. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಸೊ ನಿಮ್ಮ ಹೆಸರು ಮೇಡಮ್? ಸರ್ ಉಷಾ ಅಂತೇಳಿ. ಮೇಡಮ್ ಸಾರ್ ಏನೋ ಹೋಮ್ ಟೂರ್ ಮಾಡಿದ್ದಾರೆ, ಮನೆ ತುಂಬ ಚೆನ್ನಾಗಿದೆ. ಅವರು ಕೆಲಸಕ್ಕೆ ಅಂತ ಆಚೆ ಹೋಗ್ತಾರೆ. ಓಕೆ ಸರ್. ಆಚೆಗೆ ಹೋದ್ಮೇಲೆ ಮನೆಯೆಲ್ಲ ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಜವಾಬ್ದಾರಿ ಇರುತ್ತೆ. ಯಾವ ಥರ ಮೇಂಟೈನ್ ಮಾಡ್ತೀರಾ, ಏನು ನಿಮ್ಮದು ಡೈಲಿ ರುಟೀನ್ಸ್ ಏನು, ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಮನೆ ಮೇಂಟೈನ್ ಮಾಡೋದಕ್ಕೆ? ಸರ್ ಏನಿಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣವೇ ಮನೆ ಕ್ಲೀನಿಂಗ್ಗೆ ಫಸ್ಟ್ ಇರುತ್ತೆ. ಓಕೆ. ಬೆಳಗ್ಗೆ ಒಂದು 4 ಗಂಟೆ ಅಷ್ಟೊತ್ತಿಗಂತೂ ಎದ್ಬಿಡ್ತೀವಿ. ಎದ್ದು ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಓಕೆ ಬ್ರೇಕ್ಫಾಸ್ಟ್ ಅದು ಅಂತೆಲ್ಲ ರೆಡಿ. ಅವ್ರು ಹೇಳಿದ್ರು, ಸಾರು ನಮ್ಮ ಮನೇಲೇನು ಕುಕ್ ಮಾಡೋದಿಲ್ಲ, ಮನೆ ಅಡುಗೆ ಕುಕ್ ಮಾಡ್ತೀವಿ, ಡೈನಿಂಗ್ ಎಲ್ಲ ಇದು ಮಾಡ್ತೀವಿ, ಇಲ್ಲೆಲ್ಲ ಏನು ಊಟ ಮಾಡೋದಿಲ್ಲ ಅಂತ. ಅದೆಲ್ಲ ಯಾವ ಥರ ನೀವು ಅಂದರೆ ಏನಾಗುತ್ತೆ, ಯೂಶಲಿ ಮನೇಲಿ ಏನು ಮಾಡ್ತಾರೆ, ಕಿಚನ್ ಇರುತ್ತೆ, ಕಿಚನಲ್ಲಿ ಅಡುಗೆ ಮಾಡ್ತಾರೆ, ಹಾಲಲ್ಲಿ ಊಟ ಮಾಡ್ತಾರೆ. ಸೊ ಇದು ಒಂಥರ ಆಪೋಸಿಟ್ ಇದೆ. ನೀವು ಅಡುಗೆ ಮಾಡ್ತೀರಾ, ಡೈನಿಂಗ್ ಹಾಲಲ್ಲಿ ಬರೋದಿಲ್ಲ, ಆ ಕಡೆ ಹೋಗ್ತೀರಾ, ಏನು ಅದೆಲ್ಲ ಯಾವ ಥರ ಅದೆಲ್ಲ ಅಡ್ಜಸ್ಟ್ ಆಗಿದ್ದೀರಾ ನೀವು? ಸರ್ ಅದೆಲ್ಲವೂ ಅಭ್ಯಾಸ ಅಷ್ಟೇ. ಓಕೆ. ಸೊ ನೀವು ಎಷ್ಟು ವರ್ಷ ಆಯಿತು ಮೇಡಮ್ ಇಲ್ಲಿ ಬಂದು? ಸರ್ 3 ಇಯರ್ಸ್ ಆಯಿತು. 3 ಇಯರ್ಸಿಂದ ಮೇಂಟೈನ್ ಮಾಡ್ತಾ ಇದ್ದೀರಾ? ಹೌದು. ಓಕೆ. ಸೊ 4 ಫ್ಲೋರ್ ಇದೆ ಮನೆ, 3 ಫ್ಲೋರ್ ಬರುತ್ತೆ. ಹೌದು. ಸೊ ಎಲ್ಲನೂ ಕ್ಲೀನ್ ಮಾಡಬೇಕು. ಕ್ಲೀನಿಂಗಿಗೆಲ್ಲ ಯಾವ ಥರ ಏನು ಮಾಡಿದ್ರು, ಯಾರು ಇಟ್ಕೊಂಡಿದ್ದೀರಾ ನೀವು, ಇಲ್ಲ ನೀವೇ ಮೇಂಟೈನ್ ಮಾಡ್ತೀರಾ?
ಸರ್ ಇಬ್ಬರು ಹೆಲ್ಪ್ ಅಂತೂ ಮಾಡೇ ಮಾಡ್ತಾರೆ. ನಾವೇ ಮಾಡ್ಕೊತೇವೆ. ಬೇರೆಯವ್ರು ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಓಕೆ. ಮಕ್ಕಳೆಲ್ಲ ಹೆಂಗೆ ಅಡ್ಜಸ್ಟ್ ಆಗಿದ್ದಾರೆ ನಿಮ್ಮ ಮನೆ ಕಾನ್ಸೆಪ್ಟ್ಗೆ, ನಿಮ್ಮ ಮನೆ ಕಲ್ಚರ್ಗೆ? ಸರ್ ಅವರು ಚಿಕ್ಕವರಿದ್ದಾವಾಗಿಂದನೇ ಈ ಮನೆಯಿಂದ ಅವ್ರು ನೋಡ್ತಾ ಇರೋದ್ರಿಂದ ಓಕೆ. ಅವ್ರಿಗೆ ಅಡ್ಜಸ್ಟ್ ಆಗೋಗಿದೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಇವ್ರ ಗೆಸ್ಟ್ ಎಲ್ಲ ಬರ್ತಾರೆ, ಹೌದು ಸರ್. ಅವಾಗೆಲ್ಲ ಏನು ಹೇಳ್ತಾರೆ ಅವ್ರಿಗೆ? ಅವ್ರಿಗೆಲ್ಲ ಯಾವ ಥರ ಫೀಲ್ ಇರುತ್ತೆ ಈ ಮನೆ ಬಗ್ಗೆ? ಮನೆ ನೋಡಿದ ತಕ್ಷಣ ಫಸ್ಟ್ ಹೇಳೋದೇ ದೇವಸ್ಥಾನ ಅಂತ ಸರ್. ಓಕೆ. ನೋಡಿ, ಈ ಥರ ಪೂಜಾ ರೂಮ್ ಮಾಡಬೇಕು ಅಂದರೆ ಹಾಂ ಸರ್. ಬಟ್ ಯಾರೂ ಮಾಡಲ್ಲ. ಬಟ್ ಗೊತ್ತಿಲ್ಲ ಸರ್ ಅಷ್ಟು ಕಾನ್ಸೆಪ್ಟ್ ಮಾಡಿದ್ದಾನೆ ಅಂದರೆ. ಸೊ ಒಂಥರ ಪೂಜಾ ರೂಮ್ ಹಿಂಗೆ ದೇವ್ರ ಮನೆ ನೋಡ್ದಂಗೆ ಆಗುತ್ತೆ ಪೂಜಾ ರೂಮಲ್ಲಿ. ಮನೆ ನೋಡಿದ ತಕ್ಷಣ ಹೇಳೋದೇ ಫಸ್ಟ್ ದೇವಸ್ಥಾನ ಅಂತ ಸರ್. ಇವ್ರು ನನಗೆ ಮನೆ ಕಟ್ಟಬೇಕಾದ್ರೆ ಹೇಳಿದ್ದು ಒಂದು ಮಾತೇನೆ, ಎಲ್ಲರೂ ಮನೆ ಕಟ್ತಾರೆ, ನಾವು ದೇವಸ್ಥಾನ ಕಟ್ಟೋಣ ಅಂತ. ಓಕೆ. ಆ ಥರ ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಇದನ್ನ. ಸೊ ನಿಮ್ಗೆ ಇಷ್ಟ ಆಗಿದೆಯಾ? ತುಂಬಾನೇ ಇಷ್ಟ ಆಗಿದೆ. ಓಕೆ. ಎಲ್ಲ ಅವ್ರು ಹೇಳಿದ್ರು ವೈಕುಂಠ ಏಕಾದಶಿ ಮಾಡ್ತಾರೆ, ಹೌದು ಮಾಡಿದಾಗ ಎಲ್ಲ ಇಲ್ಲೇ ಬರ್ತಾರೆ ಪೂಜಾ room ಗೆ ಅಂತ. ಪೂಜೆ. ಹೌದು ಸರ್, ಎಲ್ಲರೂ ಕೇಳ್ತಾರೆ. ಯಾಕೆಂದ್ರೆ ತಿರುಪತಿ ನೋಡ್ದಂಗೆನೆ ಅನ್ಸತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕೆಲವು ನನ್ನ ವರ್ಕ್ ಪ್ಲೇಸಲ್ಲೂ ಕೂಡ ನಮ್ಮ ಟೀಚರ್ಸು ಕೂಡ ಅದೇ ಹೇಳ್ತಿರ್ತಾರೆ, ನೀನು ಮನೆ ಬಾಗಿಲಿಗೆ ಒಂದು ಇದನ್ನ ಕಟ್ಬಿಡಮ್ಮ, ನಾವು ಬಂದು ಅಲ್ಲೇ ದರ್ಶನ ಮಾಡಿ ಅದನ್ನ ವೈಕುಂಠ ದ್ವಾರವನ್ನ. ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಮೇಡಮ್? ಸರ್ ನಾನು ಗೌರ್ಮೆಂಟ್ ಎಂಪ್ಲಾಯ್. ನಾನು ST ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ ಹೈಸ್ಕೂಲ್ ಸಾದಳ್ಳಿಯಲ್ಲಿ. ಸಾಧಾರಣ ವರ್ಕ್ ಮಾಡಿ. ಸೊ ಇಲ್ಲಿಂದ ನೀವು ಬಸ್ಸಲ್ಲಿ ಹೋಗ್ತೀರಾ? ಹೌದು ಸರ್, ಬಸ್ಸು. ಸೊ ನೀವು ಗೌರ್ಮೆಂಟ್ ಎಂಪ್ಲಾಯಿಗೆ ಈ ಥರ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ. ಎರಡಕ್ಕೂ ಟೈಮ್ ಕೊಡಬೇಕಾಗತ್ತೆ ಸರ್. ಏನು ಮಾಡೋದು, ಇಷ್ಟಪಟ್ಟಿದ್ದೀವಿ, ಇದು ಒಂದು ಹಾಬಿ. ನಮಗೂ ಎಲ್ಲರಿಗೂ ಒಂದೊಂದು ಥರ ಒಂದೊಂದು ಹಾಬಿ ಇದ್ದೇ ಇರತ್ತೆ. ಓಕೆ. ನಮಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಮನೇನ ಚೆನ್ನಾಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಹಾಬಿ ಅಷ್ಟೇ. ಓಕೆ ಮೇಡಮ್, ಈ ಥರ ಮನೆಯವ್ರು ಬೇರೆಯವರು ಕಟ್ಟಲಿ, ಸೊ ನೋಡಲಿ, ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರು ಇಷ್ಟಪಡಿ. ಯಾಕೆಂದರೆ ಈ ಥರ ಎಲ್ಲರೂ ಮನೆ ಕಟ್ಟೋಕ್ಕಾಗೋದಿಲ್ಲ. ಸೊ ಅಂದರೆ ಒಂದು 50 ಜನ ಇದ್ದರೆ 100 ಜನ ಇದ್ದರೆ ಅದರಲ್ಲಿ ಮಾತ್ರ ಒಬ್ಬರು ಮಾತ್ರ ಕಟ್ಟೋಕ್ಕಾಗೋದು. ಏನಕ್ಕೆ ಅಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಾರೆ, ಎಲ್ಲರಿಗೂ ಮಾಡ್ರನ್ ಮನೆಯೇ ಬೇಕು ಅಂತಾರೆ. ಈ ಮನೆ ಏನಕ್ಕೆ ಹೋಮ್ ಟೂರ್ ಮಾಡಿದ್ದಾರೆ ಅಂದರೆ ಈ ಥರ ಸುಮಾರು ಜನ ಇರ್ತಾರೆ, ನಾನು ಈ ಥರ ಮನೆ ಕಟ್ಟಬೇಕು ಅಂತ. ಸೊ ಏನಕ್ಕೆ ಮಾಡಿರೋದು ಅಂದರೆ ಈ ಥರ ಮನೆ ಬೇರೆಯವ್ರಿಗೂ ಒಂದು ಎಂಕರೇಜ್ ಆಗಲಿ. ಈಗ ಎಲ್ಲರೂ ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ ಕಟ್ಟಕ್ಕಾಗಲ್ಲ. ಸೊ ನೀವು ಕಟ್ಟಿ ತೋರಿಸಿದ್ದೀರಾ, ನಾನು ಕಟ್ತೀನಿ. ಆ್ಯಕ್ಚುಲಿ ಇವ್ರ ಮನೆ ಇರೋದು ಬಂದು ಯಲಹಂಕದಲ್ಲಿ ಬರುತ್ತೆ. ಯಲಹಂಕದಿಂದ ಆಲ್ಮೋಸ್ಟ್ ಒಂದು 7 to 8 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ನಿಮ್ದು ಮನೆ. ಮಾವಳಿಪುರ. ಓಕೆ. ಸೊ ಏನು ಲ್ಯಾಂಡ್ ಮಾರ್ಕ್ ಸರ್ ಇದು ನಿಯರ್ ಬೈ? ಮಾವಳಿಪುರ ಯಲ್ಲಮ್ಮ ದೇವಿ ಟೆಂಪಲ್. ಸೊ ಅದ್ರ ಮನೆ ಹತ್ರ ಬರುತ್ತೆ. ಬಟ್ ಆಗಲೇ ಹೇಳಿದ್ದಾರೆ ಇವರು, ಪುಂಗ್ನೂರು ಹಸು ಇತ್ತು, ಡೊನೇಟ್ ಮಾಡಿದ್ದೀವಿ ಅಂತ. ಅದೆಲ್ಲ ತುಂಬ ಸ್ಟೋರಿ ಇದೆ, ಅದನ್ನೆಲ್ಲ ನಿಮ್ಗೆ ಹೇಳೋಕ್ಕಾಗಲ್ಲ. ಈ ಮನೆಗೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀವಿ ಸರ್. ಥ್ಯಾಂಕ್ ಯು. ಮನೆ ತುಂಬ ಚೆನ್ನಾಗಿದೆ. ಸೊ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್.